ಒಬ್ಬ ವ್ಯಕ್ತಿ ಎದುರಿಗೆ ನಿಂತು ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ತಾನೆ, ನೀನು ಏನೂ ಮಾಡ್ತಾ ಇಲ್ಲ, ನಿನ್ನಿಂದ ಲೈಫ್ನಲ್ಲಿ ಏನೂ ಸಾಧಿಸೋಕ್ಕಾಗಲ್ಲ. ಆಗೇನಾಗುತ್ತೆ, ಸಾಮಾನ್ಯ ಮನುಷ್ಯನ ಮೆದುಳು ಆ ಸಮಯದಲ್ಲಿ ಎರಡೇ ಆಪ್ಷನ್ ಕೊಡುತ್ತೆ. ಒಂದು, ಫೈಟ್, ಅಂದರೆ ತಕ್ಷಣ ಕೋಪ ಬರುತ್ತೆ, ವಾಪಸ್ ಆರ್ಗ್ಯೂ ಶುರುವಾಗುತ್ತೆ. ಇಲ್ಲಾಂದರೆ ಫ್ಲೈಟ್, ಅಂದರೆ ಸುಮ್ಮನೆ ತಲೆ ತಗ್ಗಿಸಿ ಹರ್ಟ್ ಆಗೋದು. ಆಮೇಲೆ ರಾತ್ರಿ ಮಲಗುವಾಗ ಅವನಿಗೆ ಉತ್ತರ ಕೊಡಬೇಕಿತ್ತು, ಹೀಗೆ ಬೈಬೇಕಿತ್ತು ಅಂತ ಒದ್ದಾಡೋದು. ಇದನ್ನು ಪ್ರತಿಯೊಬ್ಬರೂ ಲೈಫ್ನಲ್ಲಿ ಫೇಸ್ ಮಾಡಿರ್ತಾರೆ. ಆದರೆ ಆ ರೂಮಲ್ಲಿದ್ದ ಒಬ್ಬ ವ್ಯಕ್ತಿ, ಅವನು ಮಾತ್ರ ಕೋಪ ಮಾಡ್ಕೊಳ್ಳಿಲ್ಲ. ಅವನು ನಿಧಾನವಾಗಿ ತಣ್ಣಗೆ ನಕ್ಕ ಮತ್ತು ಕಣ್ಣಲ್ಲೇ ನೋಡ್ತಾ ಹೇಳ್ದ, ಹೌದು, ಬಹುಶಃ ನೀನೇ ಸರಿ ಇರಬಹುದು. ಆ ಕ್ಷಣ ಇಡೀ ರೂಮಲ್ಲಿ ಸ್ಮಶಾನ. ಅವನ್ನ ಇನ್ಸಲ್ಟ್ ಮಾಡಿದ ವ್ಯಕ್ತಿ ದಿಗ್ಭ್ರಮೆಗೊಂಡ, ತುಂಬ ಅನ್ಕಂಫರ್ಟಬಲ್ ಆದ. ಅವನಿಗೆ ಬೆವರು ಶುರು. ಯಾಕೆಂದರೆ ಅವನಿಗೆ ಆ ರಿಯಾಕ್ಷನ್ನ ಪ್ರೆಡಿಕ್ಟ್ ಮಾಡೋಕ್ಕಾಗಲಿಲ್ಲ. ಇದು ವೀಕ್ನೆಸ್ ಅಲ್ಲ, ಇದು ಹ್ಯೂಮನ್ ಸೈಕಾಲಜಿಯ ಅತ್ಯಂತ ಪವರ್ಫುಲ್ ವೆಪನ್, ದ ಪ್ಯಾಟರ್ನ್ ಇಂಟರಪ್ಟ್. ಇವತ್ತು ಇನ್ನರ್ ಲಾಜಿಕ್ನಲ್ಲಿ ಜನರಿಗೆ ರೀಡ್ ಮಾಡಲೇ ಆಗದಂಥ ಎದುರಾಳಿಯ ಸೈಕಾಲಜಿಯನ್ನು ಕಂಟ್ರೋಲ್ ಮಾಡುವ ಸೈಲೆಂಟ್ ಡಾಮಿನೆನ್ಸ್ ಪರ್ಸ್ನಾಲಿಟಿ ಇರೋರು ನಿಜಕ್ಕೂ ಹೇಗೆ ಬಿಹೇವ್ ಮಾಡ್ತಾರೆ ಅಂತ ಡಿಕೋಡ್ ಮಾಡೋಣ. ಈ ವಿಡಿಯೋ ಮುಗಿಯುವಷ್ಟರಲ್ಲಿ ಜಗತ್ತು ನೋಡುವ ದೃಷ್ಟಿಕೋನವೇ ಬದಲಾಗುವಂಥ ಸೀಕ್ರೆಟ್ಸ್ ರಿವೀಲ್ ಆಗುತ್ತೆ. ಆದರೆ ಒಬ್ಬ ವ್ಯಕ್ತಿನ ಜನ ಯಾಕಿಷ್ಟು ಸುಲಭವಾಗಿ ಅಂದಾಜು ಮಾಡ್ತಾರೆ ಗೊತ್ತಾ? ಇದರ ಹಿಂದಿನ ಸೈಂಟಿಫಿಕ್ ರಹಸ್ಯ ಗೊತ್ತಾದರೆ ನೀವು ಶಾಕ್ ಆಗ್ತೀರಾ. ಮನುಷ್ಯನ ಬ್ರೈನ್ ಒಂದು ಪ್ರೆಡಿಕ್ಷನ್ ಮಷೀನ್. ನ್ಯೂರೋಸೈನ್ಸ್ ಪ್ರಕಾರ ಮೆದುಳು ಪ್ರತಿ ಸೆಕೆಂಡಿಗೆ ಸುಮಾರು 11 ಮಿಲಿಯನ್ ಬಿಟ್ಸ್ನಷ್ಟು ಇನ್ಫಾರ್ಮೇಷನ್ ಪ್ರಾಸೆಸ್ ಮಾಡುತ್ತೆ. ಆದರೆ ಕಾನ್ಷಿಯಸ್ ಆಗಿ ಕೇವಲ 40ರಿಂದ 50 ಬಿಟ್ಸ್ ಮಾತ್ರ ನೋಟಿಸಿಗೆ ಬರುತ್ತೆ. ಉಳಿದ ಆ ಹ್ಯೂಜ್ ಡೇಟಾ ಏನಾಗುತ್ತೆ? ಮೆದುಳು ತನ್ನ ಎನರ್ಜಿ ಉಳಿಸ್ಕೊಳ್ಳಲು ಶಾರ್ಟ್ಕಟ್ಸ್ ಕ್ರಿಯೇಟ್ ಮಾಡುತ್ತೆ. ಇದು ಮನುಷ್ಯ ಕಾಡಿನಲ್ಲಿ ವಾಸಿಸ್ತಿದ್ದ ಕಾಲದಿಂದ ಬಂದಿರುವ ಸರ್ವೈವಲ್ ಇನ್ಸ್ಟಿಂಕ್ಟ್. ಕಾಡಿನಲ್ಲಿ ಪೊದೆ ಅಲಗಾಡಿದ್ರೆ ಅಲ್ಲಿ ಏನಿದೆ ಅಂತ ಯೋಚಿಸ್ತಾ ನಿಲ್ಬಾರ್ದು, ಓಡಬೇಕು ಅಂತ ಮೆದುಳು ಪ್ಯಾಟರ್ನ್ ಮಾಡ್ಕೊಂಡಿದೆ. ಅದೇ ಮೆದುಳು ಇವತ್ತು ಮನುಷ್ಯರನ್ನು ಪ್ಯಾಟರ್ನ್ ಮಾಡ್ತಿದೆ. ಆ ಶಾರ್ಟ್ಕಟ್ ಹೆಸರೇ ಬಿಹೇವಿಯರಲ್ ಪ್ಯಾಟರ್ನಿಂಗ್. ಈ ವ್ಯಕ್ತಿ ಇಂಥ ಸಿಚುವೇಷನ್ನಲ್ಲಿ ಹೀಗೆ ರಿಯಾಕ್ಟ್ ಮಾಡ್ತಾನೆ ಅಂತ ಮೆದುಳಿಗೆ ಮೊದಲೇ ಗೊತ್ತು. ಯಾರಾದರೂ ತುಂಬ ಸುಲಭವಾಗಿ ಪ್ರೆಡಿಕ್ಟ್ ಆಗ್ತಿದ್ದಾರೆ ಅಂದರೆ ಅದರರ್ಥ ಒಂದೇ, ಅವರನ್ನು ಬಹಳ ಸುಲಭವಾಗಿ ಕಂಟ್ರೋಲ್ ಮಾಡಬಹುದು. ಅವರು ಬೇರೆಯವರ ರಿಮೋಟ್ ಕಂಟ್ರೋಲ್ನಲ್ಲಿದ್ದಾರೆ ಅಂತ. ಮತ್ತು ಎಲ್ಲಿ ಕಂಟ್ರೋಲ್ ಇರುತ್ತೋ ಅಲ್ಲಿ ಡಿಸ್ರೆಸ್ಪೆಕ್ಟ್ ಶುರುವಾಗುತ್ತೆ. ಈ ರಿಮೋಟ್ ಕಂಟ್ರೋಲ್ ಟ್ರ್ಯಾಪ್ನಲ್ಲಿ ಜನ ಹೇಗೆ ಸಿಕ್ಕಾಕೊಳ್ತಾರೆ ಅಂತ ಚೆಕ್ ಮಾಡಿಕೊಳ್ಳಲು ಆಫೀಸ್ ಅಥವಾ ಕಾಲೇಜಿನ ಈ ಒಂದು ಉದಾಹರಣೆ ನೋಡಿ. ಒಬ್ಬ ಬಾಸ್ ಅಥವಾ ಲೆಕ್ಚರರ್ ಯಾವಾಗಲೂ ಕಿರ್ಚುತ್ತಾ ಇರ್ತಾನೆ. ಒಬ್ಬ ಎಂಪ್ಲಾಯಿ ಅಥವಾ ಸ್ಟೂಡೆಂಟ್ ಯಾವಾಗಲೂ ಆಯಿತು ಸರ್, ಸರಿ ಸರ್ ಅಂತ ತಲೆ ಅಲ್ಲಾಡಿಸ್ತಾನೆ. ಇವರಿಬ್ಬರಿಗೂ ಅಲ್ಲಿ ನಿಜವಾದ ರೆಸ್ಪೆಕ್ಟ್ ಇರಲ್ಲ. ಯಾಕೆಂದರೆ ಅವರ ನೆಕ್ಸ್ಟ್ ಮೂವ್ ಎಲ್ಲರಿಗೂ ಗೊತ್ತು. ಅವರು ಏನು ಮಾಡ್ತಾರೆ ಅಂತ ಯಾರಿಗೂ ಕುತೂಹಲವೇ ಇಲ್ಲ. ಪ್ರೆಡಿಕ್ಟಬಲ್ ಅಂದರೆ ಕಂಟ್ರೋಲಬಲ್ ಮತ್ತು ಇನ್ವಿಸಿಬಲ್. ಸೈಕಾಲಜಿಯಲ್ಲಿ ಇದನ್ನು ಬಿಹೇವಿಯರಲ್ ಫೋರ್ಕಾಸ್ಟಿಂಗ್ ಅಂತಾರೆ. ಮನುಷ್ಯ ಸಬ್ಕಾನ್ಷಿಯಸ್ ಆಗಿ ಬೇರೆಯವರ ಬಿಹೇವಿಯರ್ನ ಲೆಕ್ಕ ಹಾಕ್ತಾ ಇರ್ತಾನೆ. ಅವನ ಆ ಲೆಕ್ಕಾಚಾರ ಯಾವಾಗಲೂ ಕರೆಕ್ಟ್ ಆದರೆ ಎದುರಿಗಿರುವ ವ್ಯಕ್ತಿ ಅವನ ಕಣ್ಣಲ್ಲಿ ಒಂದು ಆಲ್ರೆಡಿ ಸಾಲ್ವ್ಡ್ ಪಜಲ್ ಆಗಿಬಿಡ್ತಾನೆ, ಅಂದರೆ ಬಿಡಿಸಿದ ಒಗಟು. ಸೈಕಾಲಜಿ ಪ್ರಕಾರ ಮನುಷ್ಯನಿಗೆ ಯಾವ ವಿಷಯ ಸಂಪೂರ್ಣವಾಗಿ ಕಂಟ್ರೋಲ್ನಲ್ಲಿರುತ್ತದೋ ಅದರ ಮೇಲೆ ಆಟೋಮ್ಯಾಟಿಕ್ ಆಗಿ ಆಸಕ್ತಿ ಹೊರಟು ಹೋಗುತ್ತೆ. ಒಂದು ಪ್ರಾಣಿ ಸಂಗ್ರಹಾಲಯದಲ್ಲಿರುವ ಹುಲಿ ನೋಡಿ ಯಾರೂ ಭಯಪಡಲ್ಲ, ಯಾಕೆಂದರೆ ಅದು ಪಂಜರದ ಒಳಗಿದೆ. ಅದು ಎಲ್ಲಿಯವರೆಗೆ ಬರಬಹುದು ಅನ್ನೋ ಲಿಮಿಟ್ಸ್ ಎಲ್ಲರಿಗೂ ಗೊತ್ತಿದೆ. ಆದರೆ ಕಾಡಿನಲ್ಲಿ ಎದುರಾಗುವ ಅದೇ ಹುಲಿನ ಕಂಡ್ರೆ ಮೈ ಜುಮ್ ಅನ್ನುತ್ತೆ, ಯಾಕೆಂದರೆ ಅದರ ಮುಂದಿನ ಹೆಜ್ಜೆ ಯಾರಿಗೂ ಊಹಿಸಲು ಸಾಧ್ಯವಿಲ್ಲ. ಮನುಷ್ಯನ ವ್ಯಕ್ತಿತ್ವವೂ ಅಷ್ಟೇ. ನಿಮ್ಮ ಪ್ರತಿಯೊಂದು ರಿಯಾಕ್ಷನ್ ಪಂಜರದ ಹುಲಿ ಹಾಗೆ ಎಲ್ಲರಿಗೂ ಮೊದಲೇ ಗೊತ್ತಿದ್ರೆ ನಿಮ್ಮನ್ನು ಯಾರೂ ಸೀರಿಯಸ್ ಆಗಿ ತಗೊಳ್ಳಲ್ಲ. ಹಾಗಾದರೆ ಈ ಪಜಲ್ನ ಮತ್ತೆ ಕಾಂಪ್ಲಿಕೇಟ್ ಮಾಡೋದು ಹೇಗೆ? ಯಾರಿಗೂ ಅರ್ಥವಾಗದಂತೆ ಇರೋದು ಹೇಗೆ? ಆ ಸೈಲೆಂಟ್ ಡಾಮಿನೆಂಟ್ ವ್ಯಕ್ತಿಗಳು ಮಾಡೋದೇನು? ಇಲ್ಲೇ ಬರೋದು ಸೈಕಾಲಜಿಯ ಆ ಮ್ಯಾಜಿಕ್ ವೆಪನ್. 1900ರ ದಶಕದಲ್ಲಿ ಮಿಲ್ಟನ್ ಎರಿಕ್ಸನ್ ಅನ್ನೋ ಒಬ್ಬ ಕ್ಲಿನಿಕಲ್ ಸೈಕಿಯಾಟ್ರಿಸ್ಟ್ ಒಂದು ಅದ್ಭುತ ಎಕ್ಸ್ಪೆರಿಮೆಂಟ್ ಮಾಡ್ದ. ಅವನು ಜನರ ಕೈ ಕುಲುಕಲು ಅಂದರೆ ಹ್ಯಾಂಡ್ ಶೇಕ್ ಮಾಡಲು ಕೈ ಮುಂದೆ ಮಾಡ್ತಾ ಇದ್ದ. ಎದುರಿನ ವ್ಯಕ್ತಿ ಕೈ ಹಿಡಿಯಲು ಬರುವಾಗ ಏಕಾಏಕಿ ಮಧ್ಯದಲ್ಲೇ ಕೈ ಬಿಟ್ಟು ಅವರ ಮಣಿಕಟ್ಟನ್ನು ಹಿಡಿದು ಬಿಡ್ತಾ ಇದ್ದ. ಆ 1 ಮೈಕ್ರೋ ಸೆಕೆಂಡ್ನಲ್ಲಿ ಎದುರಿನ ವ್ಯಕ್ತಿಯ ಮೆದುಳು ಸಂಪೂರ್ಣ ಬ್ಲ್ಯಾಂಕ್ ಆಗ್ತಾ ಇತ್ತು, ಸಿಸ್ಟಮ್ ಫ್ರೀಸ್. ಅದನ್ನು ಅವನು ಬಳಸ್ತಾ ಇದ್ದ ಆ ಮೂಮೆಂಟಲ್ಲಿ ಡೈರೆಕ್ಟ್ ಹಿಪ್ನಾಟಿಕ್ ಸಜೆಷನ್ಸ್ ಕೊಡೋಕ್ಕೆ. ಇದು ಒಂಥರ ಮೆದುಳಿನ ರೀಸ್ಟಾರ್ಟ್ ಬಟನ್ ಹಾಗೆ. ಮೆದುಳು ತನ್ನ ಹಳೆಯ ಸಾಫ್ಟ್ವೇರ್ನಿಂದ ಹೊರಬಂದು ಹೊಸ ಕಮ್ಯಾಂಡ್ ಆಗಿ ಕಾಯುತ್ತೆ. ಇದೇ ಪ್ಯಾಟರ್ನ್ ಇಂಟರಪ್ಟ್, ಅಂದರೆ ಮೆದುಳು ಎಕ್ಸ್ಪೆಕ್ಟ್ ಮಾಡಿದ ಪ್ಯಾಟರ್ನ್ನ ಮಧ್ಯದಲ್ಲೇ ಮುರಿದು ಹಾಕೋದು. ಆ ಡಾಮಿನೆಂಟ್ ವ್ಯಕ್ತಿಗಳು ಮಾಡೋದೇ ಇದನ್ನು.
ನಾರ್ಮಲ್ ಜನ ಆರ್ಗ್ಯೂ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇದ್ದಾಗ ಆ ಡಾಮಿನೆಂಟ್ ವ್ಯಕ್ತಿ ಸೈಲೆನ್ಸ್ ತಗೊಳ್ತಾನೆ. ನಾರ್ಮಲ್ ಜನ ಬೇಡ್ಕೊಳ್ತಾರೆ ಅಂತ ಅಂದುಕೊಂಡಾಗ ಆ ವ್ಯಕ್ತಿ ಸುಮ್ಮನೆ ವಾಕವೇ ಮಾಡ್ತಾನೆ. ಆ ಮೊಮೆಂಟ್ನಲ್ಲಿ ಎದುರಿನ ವ್ಯಕ್ತಿಗೆ ಒಂದು ಸಿಗ್ನಲ್ ಹೋಗುತ್ತೆ, ಈ ವ್ಯಕ್ತಿ ಡೇಂಜರಸ್, ಇವನನ್ನು ಅರ್ಥ ಮಾಡಿಕೊಳ್ಳೋದು ಕಷ್ಟ ಅಂತ. ಮೆದುಳಿಗೆ ಅರ್ಥವಾಗದ್ದನ್ನು ಕಂಡಾಗ ಅದು ಆಟೋಮ್ಯಾಟಿಕ್ ಆಗಿ ಕಾಷನ್ ಮತ್ತು ರೆಸ್ಪೆಕ್ಟ್ ಮೋಡ್ಗೆ ಶಿಫ್ಟ್ ಆಗುತ್ತೆ. ಈಗ ಕಾನ್ಸೆಪ್ಟ್ ಅರ್ಥ ಆಯಿತು, ಆದರೆ ಇದನ್ನು ರಿಯಲ್ ಲೈಫ್ನಲ್ಲಿ ಪ್ರಾಕ್ಟಿಕಲ್ ಆಗಿ ಯೂಸ್ ಮಾಡೋದು ಹೇಗೆ? ಆ ಅನ್ಪ್ರೆಡಿಕ್ಟಬಲ್ ವ್ಯಕ್ತಿಗಳು ತಮ್ಮ ದಿನನಿತ್ಯದ ಜೀವನದಲ್ಲಿ ಬಳಸುವ 4 ಟೆಕ್ನಿಕ್ಗಳು ಇಲ್ಲಿವೆ. ಅದರಲ್ಲಿ 3ನೇ ಟೆಕ್ನಿಕ್ ಅಂತೂ ಎದುರಾಳಿಯ ಮೈಂಡನ್ನೇ ಹ್ಯಾಕ್ ಮಾಡುತ್ತೆ. ಮೊದಲನೇ ಟೆಕ್ನಿಕ್ ದ ಇನ್ಕಂಪ್ಲೀಟ್ ಸೆಂಟೆನ್ಸ್ ಅಥವಾ ದ ಜೈಗಾರ್ನಿಕ್ ಎಫೆಕ್ಟ್. ಸಾಮಾನ್ಯವಾಗಿ ಜನ ತಮ್ಮ ಬಗ್ಗೆ ಓವರ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾರಾದರೂ ಸ್ವಲ್ಪ ಪ್ರೀತಿಯಿಂದ ಮಾತಾಡಿಸಿದ್ರೆ ಸಾಕು, ಇಡೀ ಜೀವನದ ಕಥೆ, ಕಷ್ಟ, ಪ್ಲ್ಯಾನ್ಸ್ ಎಲ್ಲ ಹೇಳ್ತಾರೆ. ಆದರೆ ಆ ಅನ್ಪ್ರೆಡಿಕ್ಟಬಲ್ ವ್ಯಕ್ತಿಗಳು ಆಪೋಸಿಟ್ ಮಾಡ್ತಾರೆ. ಅವರು ಅರ್ಧಕ್ಕೆ ನಿಲ್ಲಿಸ್ತಾರೆ. ಯಾರಾದರೂ ಅವರನ್ನು ನಿಮ್ಮ ಫ್ಯೂಚರ್ ಪ್ಲ್ಯಾನ್ಸ್ ಏನು ಅಂತ ಕೇಳಿದರೆ ಅವರು ಸಂಪೂರ್ಣ ಉತ್ತರ ಕೊಡಲ್ಲ. ಒಂದು ಪ್ರಾಜೆಕ್ಟ್ ನಡೀತಾ ಇದೆ, ರೈಟ್ ಟೈಮ್ ಬಂದಾಗ ನೀನೇ ನೋಡ್ತೀಯಾ ಅಂತ ಕಣ್ಣಲ್ಲಿ ಕಣ್ಣಿಟ್ಟು ನಕ್ಕು ಸುಮ್ಮನಾಗ್ತಾರೆ. ಸೈನ್ಸ್ ಏನು ಹೇಳುತ್ತೆ ಅಂದರೆ, ರಷ್ಯನ್ ಸೈಕಾಲಜಿಸ್ಟ್ ಬ್ಲೂಮಾ ಝೈಗಾರ್ನಿಕ್ ಪ್ರಕಾರ ಮೆದುಳು ಇನ್ಕಂಪ್ಲೀಟ್ ಇನ್ಫಾರ್ಮೇಷನ್ನ ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ಎದುರಿಗಿರೋರು ಮನೆಗೆ ಹೋದರೂ ಆ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಾರೆ. ಯಾರ ಬಗ್ಗೆ ಹೆಚ್ಚು ಯೋಚನೆ ಬರುತ್ತೋ ಆಟೋಮ್ಯಾಟಿಕ್ ಆಗಿ ಪವರ್ ಅವರ ಕೈಗೆ ಹೋಗುತ್ತೆ. ಇದು ಮಾತಿನ ವಿಷಯ. ಆದರೆ ಒಂದು ರೂಮ್ ಪ್ರವೇಶಿಸಿದಾಗ ಇವರ ಬಾಡಿ ಲ್ಯಾಂಗ್ವೇಜ್ ಹೇಗಿರುತ್ತೆ? ಇಲ್ಲಿದೆ ಟೆಕ್ನಿಕ್ 2. ಎರಡನೇ ಟೆಕ್ನಿಕ್ ದ ಸ್ಟೇಟಸ್ ಆ್ಯಂಕರ್, ಅಂದರೆ ಬಿಹೇವಿಯರಲ್ ಎಂಟ್ರೈನ್ಮೆಂಟ್. ಇದು ಯಾರಿಗೂ ಗೊತ್ತಿಲ್ಲದ ರಹಸ್ಯ. ಸಾಮಾನ್ಯವಾಗಿ ಒಂದು ರೂಮ್ಗೆ ಅಥವಾ ಇಂಟರ್ವ್ಯೂಗೆ ಹೋದಾಗ ಅಲ್ಲಿರೋ ಹೈಯೆಸ್ಟ್ ಸ್ಟೇಟಸ್ ವ್ಯಕ್ತಿಗೆ ತಕ್ಕಂತೆ ಜನ ತಮ್ಮನ್ನು ಬದಲಾಯಿಸ್ಕೊಳ್ತಾರೆ. ಅವರ ಟೋನ್, ಅವರ ಎನರ್ಜಿಗೆ ಅಡಾಪ್ಟ್ ಆಗ್ತಾರೆ. ಗೊತ್ತಿಲ್ಲದೆಯೇ ನರ್ವಸ್ ಆಗ್ತಾರೆ. ಆದರೆ ಒಂದು ಹೈ ಸ್ಟೇಟಸ್ ಪರ್ಸ್ನಾಲಿಟಿ ಇರೋ ವ್ಯಕ್ತಿ ಇದನ್ನು ರಿವರ್ಸ್ ಮಾಡ್ತಾನೆ. ಅವನು ರೂಮಿಗೆ ಬಂದ ತಕ್ಷಣ ತನ್ನ ಪೇಸ್ ಚೇಂಜ್ ಮಾಡಲ್ಲ, ತನ್ನ ವಾಯ್ಸ್ ಕಮ್ಮಿ ಮಾಡಲ್ಲ, ತನ್ನ ನೈಜತೆಯನ್ನು ಬಿಟ್ಕೊಡಲ್ಲ. ನ್ಯೂರೋಸೈನ್ಸ್ ಪ್ರಕಾರ ಇದನ್ನು ಬಿಹೇವಿಯರಲ್ ಎಂಟ್ರೈನ್ಮೆಂಟ್ ಅಂತಾರೆ. ಆ ವ್ಯಕ್ತಿ ಬೇರೆಯವರಿಗೆ ಸಿಂಕ್ ಆಗದಾಗ ಎದುರಿಗಿರೋರ ಮೆದುಳು ಅವನ್ನೇ ಹೈಯರ್ ಆ್ಯಂಕರ್, ಅಂದರೆ ಬಲಶಾಲಿ ಅಂತ ರಿಜಿಸ್ಟರ್ ಮಾಡುತ್ತೆ. ಕೊನೆಗೆ ಉಳಿದವರೇ ಅವನ ಗ್ರಾವಿಟಿಗೆ ಸೆಳೆಯಲ್ಪಡ್ತಾರೆ. ಇದು ನಾರ್ಮಲ್ ಸಿಚುವೇಶನ್. ಆದರೆ ಯಾರಾದರೂ ಕೂಗಾಡಿದಾಗ, ಅವಮಾನ ಮಾಡಿದಾಗ ಆಗಲೇ ಈ ಡಾಮಿನೆಂಟ್ ವ್ಯಕ್ತಿಗಳ ಅಸಲಿ ಪವರ್ ಹೊರಬರೋದು. ಟೆಕ್ನಿಕ್ 3 ಗಮನವಿಟ್ಟು ಕೇಳಿ. 3ನೇ ಟೆಕ್ನಿಕ್ ಕಾರ್ಟಿಸಾಲ್ ಅಸಿಮೆಟ್ರಿ, ಅಂದರೆ ದ ಅಲ್ಟಿಮೇಟ್ ಪವರ್ ಮೂವ್. ಯಾರಾದರೂ ಪ್ರೆಷರ್ ಹಾಕ್ತಾ ಇದ್ದಾರೆ, ಕೋಪದಿಂದ ಕೂಗಾಡ್ತಾ ಇದ್ದಾರೆ ಅಂದರೆ ಅವರ ಬಾಡಿಯಲ್ಲಿ ಸ್ಟ್ರೆಸ್ ಹಾರ್ಮೋನ್ ಅಂದರೆ ಕಾರ್ಟಿಸಾಲ್ ಸ್ಪೈಕ್ ಆಗ್ತಾ ಇದೆ ಅಂತ ಅರ್ಥ. ಆ ಸ್ಟ್ರೆಸ್ನ ಎದುರುಗಿರೋರ ಮೇಲೆ ಹಾಕೋಕೆ, ಅವರ ಲೆವೆಲ್ಗೆ ಇಳಿಯೋಕೆ ನೋಡ್ತಾರೆ. ನಾರ್ಮಲ್ ಆಗಿ ಜನ ಆ ಸ್ಟ್ರೆಸ್ ತಗೊಂಡು ತಡಬಡಾಯಿಸ್ತಾರೆ, ತಮ್ಮನ್ನು ತಾವು ಜಸ್ಟಿಫೈ ಮಾಡ್ಕೊಳ್ಳೋಕೆ ಹೋಗ್ತಾರೆ. ಆದರೆ ಆ ಸೈಲೆಂಟ್ ಡಾಮಿನೆಂಟ್ ವ್ಯಕ್ತಿ ಮಾಡೋದು ಡೆಲಿಬ್ರೇಟ್ ಫಿಸಿಕಲ್ ಸ್ಲೋ ಡೌನ್. ಇದು ಕೇವಲ ಸೈಕಾಲಜಿ ಅಲ್ಲ, ಬಯಾಲಜಿ ಹ್ಯಾಕ್. ಎದುರಾಳಿ ಫಾಸ್ಟಾಗಿ ಮಾತಾಡಿದರೆ ಇವನು ತೀರಾ ಸ್ಲೋ ಆಗಿ ಪ್ರತಿ ಪದವನ್ನು ಅಳದು ತೂಗಿ ಉತ್ತರ ಕೊಡ್ತಾನೆ. ಅವರು ಲೌಡ್ ಆಡ್ರೆ ಇವನು ಇನ್ನೂ ಕ್ವಯಟ್ ಆಗಿ ಲೋ ಪಿಚ್ನಲ್ಲಿ ಮಾತಾಡ್ತಾನೆ. ಇದರಿಂದ ಆ ವ್ಯಕ್ತಿಯ ವೇಗಸ್ ನರ್ವ್ ಆಕ್ಟಿವೇಟ್ ಆಗಿ ಕಾಮ್ ಆಗ್ತಾನೆ. ಅವನ ಆ ಕಾಮ್ನೆಸ್ ಎದುರಾಳಿಯ ಬ್ರೈನ್ನಲ್ಲಿ ಈ ಸಿಚುವೇಶನ್ ಇವನಿಗೆ ಯಾವುದೇ ಥ್ರೆಟ್ ಅಲ್ಲ ಅನ್ನೋ ಮೆಸೇಜ್ ಕಳಿಸುತ್ತೆ. ಆಟೋಮ್ಯಾಟಿಕ್ ಆಗಿ ಎದುರಾಳಿ ಶಾಂತನಾಗ್ತಾನೆ. ಮಾತು, ಬಾಡಿ ಮತ್ತು ಎನರ್ಜಿ ಕಂಟ್ರೋಲ್ ಬಗ್ಗೆ ಗೊತ್ತಾಯಿತು. ಆದರೆ ಕೊನೆಯದಾಗಿ ಕಣ್ಣುಗಳು. ಈ ರಹಸ್ಯ ಗೊತ್ತಿಲ್ಲ ಅಂದರೆ ಮೇಲಿನ 3 ಕೆಲಸ ಮಾಡಲ್ಲ. 4ನೇ ಟೆಕ್ನಿಕ್ ದ ಗೇಜ್ ಎಕಾನಮಿ, ಅಂದರೆ ದೃಷ್ಟಿಯ ಮೌಲ್ಯ. ಐ ಕಾಂಟ್ಯಾಕ್ಟ್ ಬಗ್ಗೆ ಎಲ್ಲರೂ ಹೇಳ್ತಾರೆ, ಆದರೆ ಇದು ಬೇರೆ. ಯಾರ ಮಾತಿಗೆ ಅಟೆನ್ಷನ್ ಸಿಗುತ್ತೋ ಅದೊಂದು ಕರೆನ್ಸಿ ಇದ್ದ ಹಾಗೆ. ಕಣ್ಣಿನ ದೃಷ್ಟಿ ಒಂದು ಸ್ಪಾಟ್ಲೈಟ್ ಇದ್ದ ಹಾಗೆ. ಅದು ತುಂಬ ಬೆಲೆ ಬಾಳುವಂಥದ್ದು. ಸಾಮಾನ್ಯವಾಗಿ ಮಾತಾಡುವಾಗ ಕಣ್ಣಲ್ಲಿ ಕಣ್ಣಿಟ್ಟು ಅಪ್ರೂವಲ್ ಹುಡುಕೋದು ರೂಢಿ. ಆದರೆ ಹೈ ಸ್ಟೇಟಸ್ ವ್ಯಕ್ತಿಗಳು ತಾವು ಮಾತಾಡುವಾಗ ಕಣ್ಣು ಸ್ವಲ್ಪ ಆಚೆ ಈಚೆ ನೋಡ್ತಾರೆ. ಆದರೆ ಬೇರೆಯವನು ಮಾತನಾಡುವಾಗ ಇಂಟೆನ್ಸ್ ಆಗಿ ಫೋಕಸ್ ಮಾಡ್ತಾರೆ. ಅವರು ಮಾತನಾಡುವಾಗ ತಮ್ಮ ಗೇಜ್ ಸ್ವಲ್ಪ ಅವೇ ಮಾಡಿ ಆಳವಾದ ಯೋಚನೆಯಲ್ಲಿದ್ದೀವಿ ಅನ್ನೋ ಸಿಗ್ನಲ್ ಕೊಡ್ತಾರೆ. ಇದು ಎದುರಾಳಿಯ ಬ್ರೈನಿಗೆ ಏನು ಹೇಳುತ್ತೆ? ನನ್ನ ಅಟೆನ್ಷನ್ ಇವನಿಗೆ ವ್ಯಾಲ್ಯೂಯಬಲ್, ಆದರೆ ಇವನ ಅಟೆನ್ಷನ್ ನಾನು ಅರ್ನ್ ಮಾಡಬೇಕು ಅಂತ. ಎದುರಾಳಿ ಇವರ ಅಟೆನ್ಷನ್ ಪಡೆಯಲು ಇವರನ್ನು ಇಂಪ್ರೆಸ್ ಮಾಡುವಂತೆ ಮಾಡ್ತಾರೆ. ಈ 4 ಟೆಕ್ನಿಕ್ಗಳನ್ನು ಕೇಳಿದಾಗ ತಕ್ಷಣ ನಾಳಿಂದನೇ ಇದನ್ನು ಶುರು ಮಾಡಬೇಕು ಅಂತ ಅನಿಸ್ತಿರ್ಬೋದು. ಆದರೆ ನಿಲ್ಲಿ, ಒಂದು ದೊಡ್ಡ ತಪ್ಪು ಮಾಡಿದರೆ ಅನ್ಪ್ರೆಡಿಕ್ಟಬಲ್ ಆಗೋ ಬದಲು ಜೋಕರ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ಒಂದು ಅತ್ಯಂತ ಮುಖ್ಯವಾದ ವಾರ್ನಿಂಗ್ ಇದೆ. ಅನ್ಪ್ರೆಡಿಕ್ಟಬಿಲಿಟಿ ಅಂದರೆ ಇಮೋಷನಲ್ ಕೇಯಾಸ್, ಅಂದರೆ ಮಾನಸಿಕ ಅಸ್ಥಿರತೆ ಅಲ್ಲ. ಇವತ್ತು ತುಂಬ ಒಳ್ಳೆಯವರಾಗಿ ನಾಳೆ ಇದ್ದಕ್ಕಿದ್ದಂತೆ ಸಿಟ್ಟು ಮಾಡೋದು, ಕಾರಣವಿಲ್ಲದೆ ಕೂಗಾಡೋದು ಅನ್ಪ್ರೆಡಿಕ್ಟಬಲ್ ಅಲ್ಲ. ಅದು ಟಾಕ್ಸಿಕ್ ಮತ್ತು ಅನ್ಟ್ರಸ್ಟ್ ವರ್ದಿ ವ್ಯಕ್ತಿತ್ವ.
ಅಂಥವರನ್ನ ಯಾರೂ ನಂಬುವುದಿಲ್ಲ, ಬದಲಾಗಿ ಅವರಿಂದ ದೂರ ಓಡ್ತಾರೆ. ನಿಜವಾಗ ಅನ್ಪ್ರಿಡಿಕ್ಟಬಲ್ ವ್ಯಕ್ತಿಗಳು ಹೇಗಿರ್ತಾರೆ ಅಂದರೆ ಅವರ ವ್ಯಾಲ್ಯೂಸ್ ಬಂಡೆಗಲ್ಲಿನಂತೆ ಸ್ಥಿರವಾಗಿರುತ್ತೆ. ಯಾರು ಏನೇ ಅಂದರೂ ಅದಕ್ಕೆ ಬೆಲೆ ಇರುತ್ತೆ. ಆದರೆ ಅವರ ರಿಯಾಕ್ಷನ್ ಸಂಪೂರ್ಣ ಅವರ ಕಂಟ್ರೋಲ್ನಲ್ಲಿ ಇರುತ್ತೆ. ಕ್ಷಣ ಕ್ಷಣಕ್ಕೂ ಅವರು ಚೂಸ್ ಮಾಡ್ತಾರೆ, ಯಾವಾಗ ಕೋಪ ತೋರಿಸಬೇಕು, ಯಾವಾಗ ಮೌನವಾಗಿರಬೇಕು ಅಂತ. ಪರಿಸ್ಥಿತಿಗೆ ತಕ್ಕಂತೆ ತಮ್ಮ ಅಸ್ತ್ರವನ್ನು ಅವರು ಆರಿಸ್ಕೊಳ್ತಾರೆ. ಆ ಕಂಟ್ರೋಲ್ನಲ್ಲೇ ಅಡಗಿದೆ ನಿಜವಾದ ಪವರ್. ಹಾಗಾದರೆ ಕೊನೆಯದಾಗಿ ನೆನ್ಪಿಟ್ಕೊಳ್ಬೇಕಾದ ಆ ಒಂದು ಮಾತು ಯಾವುದು? ಚೆಸ್ ಬೋರ್ಡ್ನಲ್ಲಿ ಅತ್ಯಂತ ಪವರ್ಫುಲ್ ಪೀಸ್ ಯಾವುದು ಗೊತ್ತಾ? ಕ್ವೀನ್ ಅಲ್ಲ, ನೈಟ್ ಅಂದರೆ ಕುದುರೆ. ಯಾಕೆಂದರೆ ಅದು ಯಾವ ಡೈರೆಕ್ಷನ್ನಲ್ಲಿ ಹೇಗೆ ಎಲ್ ಶೇಪ್ನಲ್ಲಿ ಜಿಗುತ್ತೆ ಅಂತ ಎದುರಾಳಿಗೆ ಕೊನೆ ಕ್ಷಣದವರೆಗೂ ಪ್ರಿಡಿಕ್ಟ್ ಮಾಡೋಕೆ ಆಗಲ್ಲ. ಅತ್ಯಂತ ಫಿಯರ್ಡ್ ಪೀಸ್ ಅಂದರೆ ಯಾವ ದಿಕ್ಕಿನಲ್ಲಿ ಮೂವ್ ಆಗುತ್ತೆ ಅಂತ ಊಹಿಸಲಾಗದ ಪೀಸ್. ಜನರಿಗೆ ಪ್ರಿಡಿಕ್ಟ್ ಆಗದಾಗ ಆಟೋಮ್ಯಾಟಿಕ್ ಆಗಿ ರೆಸ್ಪೆಕ್ಟ್ ಸಿಗುತ್ತೆ. ಇವತ್ತಿಂದ ಪ್ರತಿ ರಿಯಾಕ್ಷನ್ಗೂ ಮುನ್ನ ಕೇವಲ 1 ಸೆಕೆಂಡ್ ಪಾಸ್ ಇರಲಿ. ನಾರ್ಮಲ್ ಆಗಿ ಏನು ನಡೆಯುತ್ತಿತ್ತೋ ಅಥವಾ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೋ ಅದಕ್ಕೆ ತದ್ವಿರುದ್ಧವಾಗಿ ಪ್ರತಿಕ್ರಿಯೆ ಬರಲಿ. ಆಮೇಲೆ ಜಗತ್ತು ಹೇಗೆ ಬೇರೆದೇ ರೀತಿ ನೋಡುತ್ತೆ, ಹೇಗೆ ಗೌರವಿಸುತ್ತೆ ಅಂತ ನೀವೇ ಗಮನಿಸಿ. ಈ ವಿಡಿಯೋ ನಿಮ್ಮ ಮೆದುಳಿನಲ್ಲಿ ಒಂದು ಹೊಸ ಕಿಡಿ ಹೊತ್ತಿಸಿದ್ರೆ ಮತ್ತು ನೀವು ಇವತ್ತಿಂದಲೇ ಈ ಬದಲಾವಣೆ ತರಲು ಸಿದ್ಧರಿದ್ದರೆ ಕಮೆಂಟ್ಸ್ನಲ್ಲಿ ಕೇವಲ ಒಂದೇ ಒಂದು ಪದ ಬರೆಯಿರಿ, ಅನ್ಪ್ರೆಡಿಕ್ಟಬಲ್. ನಾನು ಅರ್ಥ ಮಾಡ್ಕೋತೀನಿ.